ದುರ್ಗಮ್ಮ ದೇವಿ 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 ಸುಚೇಂದ್ರ, ದೇವಿ ಅನಾಹುತ ಆಗಿದೆ ಕಣೆ. ಈಗೇನಾಯ್ತು? ಅದನ್ನೆಲ್ಲ ಹೇಳಕ್ಕಾಗಲ್ಲ ದೇವಿ, ನೀನೇ ಹೋಗಿ ನೋಡು. ಯಾಕೆ ದೇವಿ ನಿಂತ್ಬಿಟ್ಟೆ? ಹೋಗಿ ನೋಡೆ. ಏನಾಯ್ತು ಅಂತ ಹೇಳೋ ಸುಚೇಂದ್ರ. ಹೇಳಲಿಲ್ವೇನೆ? ಹೇಳಕ್ಕಾಗಲ್ಲ, ನೀನು ಹೋಗಿ ನೋಡು. ಸುಂದಿರು ದೇವಿ, ಏನು ಆಗಿಲ್ಲ ಕಡೆ. ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ ಶುಭವಾಗಲಿ. ರಾಜ ಸಂಕೆ. ಹೌದೌದು ದೆವ್ವ ಅಲ್ಲ ಅಲ್ವಾ? ನಿಮ್ ಭಾವಿ ಪತಿರಾಯರು ಈ ಆಶ್ಚರ್ಯ ಕೊಡೋ ಕಾರ್ಯಕ್ರಮಕ್ಕೆ ರೂವಾರಿಗಳು. ಹೇಗೆ ನಾವು ಕೋಪಿಸ್ಕೋಬೇಡ ಕಣೆ. ನಾಳೆ ನಿಶ್ಚಿತಾರ್ಥ, ಮದ್ವೆಗೆ ಇನ್ನೊಂದು 10-12 ದಿವಸ ಇದೆ. ನಿನ್ ಜೊತೆಗೆ ಒಬ್ಳು ಅಲ್ಲ ಸ್ನೇಹಿತೆ ಜೊತೆಗಿರ್ಲಿ ಅಂತ ಕರ್ಕೊಬಂದೆ ಕಣೆ ಅಷ್ಟೇ. ಅಪ್ಪ ಪುಣ್ಯಾತ್ಮ, ನಾನಿಲ್ಲ ಅದೀನಿ. ಸಂಖ್ಯೆ ಬೇರೆ ಅದಾಳ. 1 ತಿಂಗಳಿಂದ ಉಪ್ಪು ಖಾರ ಹುಳಿ ತಿಂದು ತಿಂದು ಒಂಥರ ಆಗ್ತದ. ಏನಾಗ್ತದ? ಒಂದ್ ಮಾತ್ ಹೇಳೋದಲ್ವಾ ಸಂಖ್ಯೆ, ನೀನ್ ಬರ್ತೀನಿ ಅಂತ ಹೇಳಕ್ ಬಿಡ್ಬೇಕಲ್ಲವಾ ಸುಚೇಂದ್ರ? ಸರ್ಪ್ರೈಸ್ ಕಣೆ, ಆಶ್ಚರ್ಯ. ಹೇಳಿದ್ದೆ ತಡ, ಹೊಂಟು ಬಿಟ್ಲು ಮಾಜಿ ಪ್ರಿಯಕರಲ್ಲೇ ಸಫಿಯಗೆ. ಹೌದಾ ಸುಚೇಂದ್ರ? ಇಲ್ಲ ಕಣೆ, ಆತರ ಏನು ಇಲ್ಲ. ನನಗ್ ನೆನಪು ಬಲ್ದೇ ಇದ್ದಾಗ ಇದೆಲ್ಲ ಆಯ್ತಾ? ಹಂಗೆಲ್ಲ ಏನು ಇಲ್ಲ ಕಣೆ. ನಾನಂತೂ ನಿರ್ಧಾರ ಮಾಡಿದೀನಿ ಕಣೆ, ಏನೇ ಇದ್ರು ಮದ್ವೆ ಆದ್ಮೇಲೆ. ಹೆಂಗಿದ್ರು 2 ಸುಳಿ ಇದೆ, 2 ಸುಳಿ ಇದ್ರೆ 2 ಮದ್ವೆ ಅಂತ. 2 ಮದ್ವೆ ಆಗ್ತೀರಾ ತಾವು? ಸುಳಿ ಮದ್ವೆ ಆಗ್ಲೇಬೇಕಲ್ವಾ? 2 ಮದ್ವೆ ಆಗ್ತೀಯಾ? ಹೊಡಿಬೇಡ ಕಣೆ. ದೇವಿ, 2 ಸುಳಿ 2 ಮದುವೆ ಅಂತೆ. ನಾನು 1 ಮದುವೆ ಆಗದ ಆಗ ನಿನ್ ಜೋಡಿ ಏನು ಮದ್ವೆ ಆಗ್ತಿ? ನನ್ ಜೋಡಿ ಜೋಡತ್ಲೆ ಮದ್ವೆ ಮದ್ವೆ. ಆಲ ಬೀಟೆ ಅಶ್ವತ್ಥ ನೀಲಗಿರಿ ಬಾಳೆ ಎಲ್ಲಾ ಮರ ಒಂದಲ್ಲ ಎರಡಲ್ಲ 100 200 300 300 600 600 1200 ಅದರ ಮೇಲೆ 1200 ಒಂದು ಮರ ಸುತ್ತಿ ಬಂದೆ ತಾಯಿ. ಎಲ್ಲೂ ಏನು ಆಹಾರ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೇನೆ ತಾಯಿ. ಭವತಿ ಭಿಕ್ಷಾಂದ. ಬಂದೆ ತಡಿಯಪ್ಪ, ಒಂದೇ ಸಮನೆ ಏನಕ್ಕ ಇದು ಹುಡುಗಾಟಿಗೆ? ಹೊಸ ತರ ಹೇಳಿಕೆ ಕೊಡೋಣ ಅಂತ ಕಣೆ. ಹೊಸತನದತ್ತ ಸದಾಶಿವನ ಚಿತ್ತ. ಮಂಗಳ, ನಾಳೆನೆ ನಮ್ ದೇವಿಗೂ ಸುಚೇಂದ್ರಂಗೂ ನಿಶ್ಚಿತಾರ್ಥ ಕಣೆ. ನೀನ್ ಖಂಡಿತ ಬರ್ಬೇಕು. ನೀನೇ ಮುಂದೆ ನಿಂತು ನಿಶ್ಚಿತಾರ್ಥ ನಡ್ಸ್ಕೊಡ್ಬೇಕು. ತೆಗೆ, ಇವಳು ಹೋಗಿ ಸುಚೇಂದ್ರ ಮುಂದೆ ನಿಂತು ಬಿಡ್ಲಿ, ಅವ್ನು ಇವಳಿಗೆ ಉಂಡ ತೋರಿಸ್ಬಿಡ್ಲಿ. ಒಳ್ಳೇದಾಗ್ಲಿ ಭಾವ, ದೇವಿಗೆ ಕಾರ್ಯಗಳೆಲ್ಲ ಚೆನ್ನಾಗಾಗ್ಲಿ. ಮಂಗಳ, ನೀನು ಈಗ್ಲೇ ನಮ್ ಜೊತೆಗೆ ಹೊರಟು ಬಿಡೆ. ಇಲ್ಲಕ್ಕ, ಮಗ ಸೊಸೆ ಬಂದಿರ್ತಾರೆ, ಮುಖ ಕೊಟ್ಟು ಮಾತಾಡೋದಕ್ಕಾಗೋದಿಲ್ಲ. ತೆಗಿ, ಸದಾನಂದ ಅಂಥವನಲ್ಲ ಕಣೆ. ಎಲ್ರೆದಿಗೂ ತಾಯಿಗೆ ಅವಮಾನ ಮಾಡಲ್ಲ. ಏನೇನು ಯೋಚನೆ ಮಾಡ್ಬೇಡ, ನಡೀದೀನು ನೋಡ. ನೀನು ಬರ್ದೇ ಇದ್ರೆ ನಾನು ಇನ್ ಮುಂದೆ ನಿನ್ ಮಾತೇ ಆಡ್ಸೋದಿಲ್ಲ. ನೋಡು ಮಗಳ, ದೇವಿ 300 ಸಲ ಹೇಳಿದಾಳೆ ಚಿಕ್ಕಮ್ಮನ್ ಕರ್ಕೊಂಡ್ ಬಾ ಅಂತ. ನೀನ್ ಬರ್ದೇ ಇದ್ರೆ ದೇವಿಗೆ ಬೇಜಾರಾಗಲ್ವಾ? ಸರಿ ಭಾವ, ಸಂಜೆನೆ ಬಂದ್ಬಿಡ್ತೀನಿ. ಇದು ಇದು ಮಂಗಳ ಅಂದ್ರೆ. ನಿಶ್ಚಿತಾರ್ಥಕ್ಕೆ ಬರುವಳು ಮಂಗಳ, ಮಾಜಿ ಪ್ರೇಮಿ ಸುಬ್ರಹ್ಮಣ್ಯ ತಂತ್ರಿಗೆ ತಳಮಳ. ಸಂಖ್ಯೆ 1 ಬಾರಿ
ನಿನ್ನ ಮದ್ವೆ ಆಗ್ತೀನಿ ನೀನು ಮದ್ವೆ ಒಂದೇ ಒಂದ್ ಬಾರಿ ಆಗಲ್ಲ ಒಂದು ರೀಸನ್ ಆಯ್ತಲ್ಲ ಈಗ ಇಲ್ಲ ಶರಣ್ರಿ. ಯಾರು ನೀವು ಅಂತ ಕೇಳಿದೆ ಅಲ್ವಾ ಅವತ್ತು ಬನ್ಸಿರಿನಲ್ಲಿ. ಅದು ಸರ ಯಾರು ನೀವು ದೇವಿಗೆ ಅಂತ ಕೇಳಿದೆ ಅಲ್ವಾ ಅವತ್ತು. ಏಯ್! ಕೇಳಿದ್ ಹೌದು ಅಲ್ವೋ? ಅದು ಮಾವ ಇವರು ಸುಚೇಂದ್ರ, ದೊಡ್ಡವನ್ ಮಾತಾಡ್ತಾ ಇದ್ದೀನಿ, ಮದುಮಕ್ಕಳು ಸುಮ್ಮನೆ ಇರ್ಬೇಕು. ಕೇಳಿದೆ ತಾನೇ? ಸುಚೇಂದ್ರ, ದೇವಿ ಬರೇ ಕಡೆ. ನೀನ್ ಬಂದಿದ್ದು ಖುಷಿ ಆಯ್ತು ಕಣೆ ಹುಡುಗಿ. ನಗರಲ್ಲಿ ತೆಗಿ. ಅಕ್ಷತಾ ಅಕ್ಷತಾ ಬಾರೆ ದೇವಿ. ಎಲ್ಲೋ ಅಕ್ಷತಾ ಬಿಟ್ಬಿಡ್ತೀನಿ ಕಣೆ. ಒಂದು ಬಾಸಿಂಗ, 2 ಹಾರ, 2 ಮಣೆ ಜಾಸ್ತಿ ತರದ ಕೇಳು ದೊಡ್ಡಪ್ಪಂಗೆ. ಬಿಟ್ಕೊಟ್ಬಿಡ್ತೀನಿ ಕಣೆ ಅಕ್ಷತನ್ನ. ಈ ದುರ್ಗಾಪುರ, ನಿಮ್ಮನೆ ಹಸು, ದೊಡ್ಡಪ್ಪನ ಚಿಂದಂಗಡಿ, ದೊಡ್ಡಮ್ಮ ಮಾಡ್ತಿದ್ದು ಉಪ್ಪಿಟ್ಟು, ಕತ್ತೆ ತರ ಹಾಡೋ ಆ ತಂತ್ರಿಗಳ ಹೆಂಡತಿ, ಇದೆಲ್ಲ ಸೇರ್ಕೊಂಡು ನನ್ನ ಪರ ಅಂತ ಪರ್ಚಿ ಇನ್ನೊಂದು ಮದುವೆ ಆಗ್ಲೇಬೇಕು ಸದಾನಂದ ಅಂತ ಬೇಡಿಕೆ ಇಟ್ಬಿಟ್ಟು ಬಿಟ್ಕೊಟ್ಬಿಟ್ಟೆ ಕಣೆ ಅಕ್ಷತನ್ನ. ಅಯ್ಯೋ ಬಿಡೆ. ಬಿಡೆ ಬಿಡೆ ಅಕ್ಷತಾ ಬಿಡೆ. ದೇವಿ ತಪ್ಸೆ. ದೇವಿನ ಒಳಗಡೆ ಕರ್ಕೊಂಡು ಹೋಗಿ ಕಿವಿ ಕೀಳ್ಬೇಡ. ಯಾರೊಬ್ಳಾಗಿದ್ರು 3 ದಿನ ಇರ್ತಿರ್ಲಿಲ್ಲ ನಿಮ್ ಜೊತೆ. ನಾನಿದ್ದಂಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತೀರಾ? ಈಗ ಹೇಳಿ ನೋಡೋಣ. ಅಯ್ಯೋ ಬಿಡಮ್ಮ, ತಪ್ಪಾಯ್ತು. ಹೇಳಿ ನೋಡೋಣ. ಬಿಡೆ, ತಪ್ಪಾಯ್ತು. ಹೇಳಿ. ಬಿಡೆ ಹೇಳಿ. ಬಿಡೆ ಅಂದ್ರೆ ಇವನ್ದೇ ಉಲಾಟ ಮಾಡ್ತಾಳೆ. ಇವ್ರು ತುಂಬಾ ಅತೆ ಇತ್ತು ಕಣೆ ದೇವಿ. ಗಂಡ ಹೆಂಡತಿ ಅಂದ್ರೆ ಹೀಗೆ ಇರ್ಬೇಕು, ತರ್ಲೆ ತಮಾಷೆ ಮಾಡ್ಕೊಂಡು. ಓ ಸುಚೇಂದ್ರ ಚೆನ್ನಾಗಿ ತಯಾರು ಮಾಡಿದ್ದಾನೆ ರಾಣಿನ. ಪಾನ್ಕ ಮಾಡ್ಕೊಡ್ಲಾ ನಾಚಿಕೆ ರಾಣಿಗೆ? ಏನು ಬೇಡ, ನಾಳೆ ನನ್ನ ನಿಶ್ಚಿತಾರ್ಥ. ನೀನು ಅಣ್ಣ ಸಂಜೆನೆ ಬಂದ್ಬಿಡ್ಬೇಕು, ಕರ್ದ್ ಹೋಗೋಣ ಅಂತ ಬಂದೆ. ಬರ್ದೇ ಇರ್ತೀವಾ? ನಿನ್ ಮದ್ವೆ ಆಗೋವರ್ಗು ನಮ್ದೇ ಓಡಾಟ. ಬರ್ತೀನಿ. ಅಂತೂ ಇಂತೂ ಸಂಸಾರದ ಬಂಧನಕ್ಕೆ ಹೊರಗಾದ್ರು ದೇವಿಯವರು. ನಮ್ ಪಾರ್ಟಿ ಸೇರಿದ್ರು. ಮದುವೆಯ ವಯಸ್ಸು, ಎಲ್ಲೆಲ್ಲೂ ಸೊಗಸು, ಕಣ್ತುಂಬ 100 ಕನಸು, ಬೆರೆಸುತ್ತ ಮನಸ್ಸು, ಸುಚೇಂದ್ರನ್ ಕುಣಿಸು, ಮನದಲ್ಲಿ ಹೂವಾಗಿಸು. ಮುಡಿದ ಮಲ್ಲಿಗೆ ಹೂವಿನ ಮಾಲೆ ತರತ ತಾರರ ತಾರರರೇ ತಾರರ ತಾರ. 3 ಕಾಫಿ, 2 ಲೆಸ್, 3 ಪ್ಲಸ್ ಕಾಫಿ, ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಕಾಫಿ. ಸರ್ವರ್ ಸದಾನಂದ್ ಅವರೇ, ಈಗ ಒಬ್ಬರೇ ಕಾಫಿ ಕುಡಿಯೋದ್ರಿಂದ ನಿಮ್ಗೇನ್ ಲಾಭ? ನಮಗ್ ಕಾಪಿ ಇಲ್ಲೇನು?
ಕಟ್ಟ ಕಡೆಯದಾಗಿ ಮನಸ್ಸಲ್ಲುಳಿಯೋ ಪ್ರಶ್ನೆ, ಕಾಫಿ ಉಂಟೆ? ಇಲ್ಲಿ ನೋಡು, ಕೈಯಲ್ಲಿ ಏನಿದೆ, ಬೇಯಿಸಿದ್ರೆ ಬಾಸುಂಡೆ ಬರದೆ ಉಂಟೆ. ದೊಡ್ಡಪ್ಪ ದೇವಿ ನಿಶ್ಚಿತಾರ್ಥದ ಖುಷಿಲಿ ಬನ್ನಿ ಒಂದು ಆಟ ಹಾಕ್ಬಿಡೋಣ. ಅಂದರ್ ಬಾಹರು ಟ್ರೈನ್ ಇದೆ ತಾನೆ ಕುತ್ಗೆಲಿ. ಬೇಗ ಕೆಲಸ ಮುಗಿಸು. ಕೇಶವನಾಥ ಸುಚೇಂದ್ರ ಆಗ್ಲೇ ಹೊರಟಿದ್ದಾರೆ ಮನೆಯಿಂದ. ತಂತ್ರಿ ದೇವಸ್ಥಾನ ಬೀಗ ಹಾಕೊಂಡು ಇಲ್ಲಿಗೆ ಬರ್ತಿದ್ದಾನೆ. ಬೇಗ ಕೆಲಸ ಮಾಡ್ರು. ನೋಡೆ, ತಮಾಷೆನೂ ಇರ್ಲಿ ಕೆಲಸನೂ ಇರ್ಲಿ. ಏನ್ ದೇವಿ ನಿಶ್ಚಿತಾರ್ಥ ರಾತ್ರಿ ಮಾಡ್ತಿರಲ್ಲಪ್ಪ? ಅಪ್ಪ ದೇವಿ ಇವತ್ತು ಮುದ್ದಿನ ಮಗಳು ಮಿಂಚಿಂಗ್ ಮಿಂಚಿಂಗ್. ಹಾ, ಮಿಂಚಿಂಗ್ ಅಂತ ಕನ್ನಡಿ ಕರಗ್ಲಿ, ಬಾಚಿನ್ಗೆ ಸವಿಲಿ, ಪೌಡ್ರು ಖಾಲಿ ಆಗ್ಲಿ, ಇನ್ನು ಮಿಂಚಿಂಗ್ ಅಂತ ಅಲಂಕಾರ ಮಾಡ್ತಾನೆ ಇರಿ. ದೇವಿ ಬರ್ಬೇಕು, ನಿಶ್ಚಿತಾರ್ಥ ಆಗ್ಬೇಕು ಅಷ್ಟೇ. ರಾಜ ದೊಡ್ಡಪ್ಪ ಅವ್ರ ನಿಶ್ಚಿತಾರ್ಥದಲ್ಲಿ ರೆಡಿ ಆಗ್ಬೇಕು ಅನ್ನೋ ಗಡಿಬಿಡಿನಲ್ಲಿ ನಾನೇ ಮಾಡಿರ್ಲಿಲ್ವಂತೆ. ಎದ್ದ ತಕ್ಷಣ ಪಟ್ಟಂತ ಪಂಚ ಉಟ್ಬಿಟ್ಟಿದ್ರ. ಹೌದೇನ್ರಿ ಸಾಹೇಬ್ರ? ಏನಪ್ಪ ಇಂಥದ್ದೆಲ್ಲ ಈ ನಡುವೆ ನನಗೆ ಕೇಳಿಸುವುದೇ. ಅಯ್ಯೋಯ್ಯೋಯ್ಯೋಯ್ಯೋ, ಜಾನಕಿ ಬಿಡು ನಮ್ಮ ದೊಡ್ಡಪ್ಪನದು. ರಸಿಕ ಮಹಾಶಯ ನಮ್ಮ ಸದಾಶಿವ. ಸದಾನಂದ, ಇದೆಲ್ಲ ಚೆನ್ನಾಗಿರಲ್ಲ ನೋಡು, ಹೇಳಿದ್ದೀನಿ. ಸಬ್ಗಿ ಎಲ್ಲ ತಯಾರಾಗಿದೆ. ಗುಂಪಲ್ ಗೋವಿಂದ, ನಂದು ನಿಂದು ಇಲ್ಲೇ ನಿಶ್ಚಿತಾರ್ಥ ಮಾಡ್ಕೊಬಿಡೋಣ. ಖರ್ಚು ಮಿಕ್ತೈತಿ. ಆ ಕೆಲ್ಸದಾಕಿ ಅದಾಳ ಲಕ್ಷ್ಮಿ, ಆಕಿನ್ ಮದಿಯಾಗು, ಖರ್ಚು ಉಳಿತೈತಿ, ಆಕಿಗೊಂದ್ ಬಾಳು ಕೊಟ್ಟ ಹಂಗಾಗ್ತೈತಿ. ರಾಜ, ನಮ್ದು ನಿಶ್ಚಿತಾರ್ಥನೇ ಇಲ್ಲ ಕಣ, ಡೈರೆಕ್ಟ್ ಮ್ಯಾರೇಜ್. ಆಮೇಲೆ ಮನೆ ಕರ್ಕೊಂಡ್ ಬಂದ್ಬಿಟ್ಪಾ, ಪಾರ್ಕು ಸಿನಿಮಾ ಅಂತ ಎಲ್ಲೂ ಸುತ್ತಾಡ್ಲೇ ಇಲ್ಲ. ಹಾಕಿ ಅಪ್ಪಯ್ಯ ಅವ್ರ ತಲೆಗೊಂದು ಸದಾ ಅದೇ ಧ್ಯಾನ ಅವ್ರಿಗೆ. ಹುಷಾರು ಕಣೆ ನೀನು ಅಕ್ಷತಾ, ಅವನ್ನ ಕಂಟ್ರೋಲ್ನಲ್ಲಿ ಇಟ್ಕೋ. ನಿಮ್ಮಮ್ಮ ಪಾರ್ವತಿಗೆ ಎರಡೆರಡು ಬಾಣಂತನ ಒಟ್ಟಿಗೆ ಮಾಡಕ್ ಆಗಲ್ಲಮ್ಮ. ನಮ್ದ್ರ ಲೆಕ್ಕ ಹಚ್ರಿ ಸಾಹೇಬ್ರ, ನಮ್ ಕಡೆಯಿಂದನೂ ಭೂಮಿಗೆ ಒಂದ್ ಜೀವ ಡೈ ಹೊಡಿತಿದೆ. ಅಲ್ಲೇಲೆ ಸಬ್ಗಿ ರಾಜ, ಇದು ಅತಿ ಆತ್ ನೋಡ್ ನಿಂದ. ಹಂಗ ಹೇಳ್ಬೇಡ, ನಂಗ್ ನಾಚಿಕೆ ಆಗ್ತೈತಿ. ತಪ್ಪೇನಿದೆ? ಅವ್ವ, ಎಂತ ಮಾತಾಡ್ಬಿಟ್ಟೆ. ಸಬ್ಗಿ ಕೇಳಿಸ್ಕೋ, ಡೈ ಹೊಡ್ತದೆಯಾ? ಯವ್ವ, ನೀನ ಅಂತದ್ ಈ ಮಾತ್ನ? ಹೌದು. ಯವ್ವ, ನೀನೇನವ್ವ? ಯವ್ವ 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 ಯವ್ವ. ನೀನೇನ್ರಿ ಮಕ್ಕಳ ಜೊತೆ ಸೇರ್ಕೊಂಡು? ಅಯ್ಯೋ, ನಾನೆಲ್ಲಿ ಸೇರ್ಕೊಂಡೆ, ಅವ್ರಿಗೆ ಸೇರಿಸ್ಕೊಂಡ್ಬಿಟ್ರು. ಬಾ ನೀನು ಸೇರ್ಕೋ. ದೊಡ್ಡಪ್ಪ ಕಣ್ ನೋಡಿದ್ರು ದೊಡ್ಡ ಮುಂಗೆ, 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 ದೊಡ್ಡಪ್ಪ ಕಣ್ ನೋಡಿದ್ರು ದೊಡ್ಡ ಮುಂಗೆ. ಸದಾನಂದ, ಚೆನ್ನಾಗಿರಲ್ಲ ನೋಡಿ ಇದೆಲ್ಲ. ದೊಡ್ಡಪ್ಪ ಸುಳ್ಳು ಹೇಳ್ಬಿಡಿ. ದೊಡ್ಡಮ್ಮನ್ ಕಣ್ಣು ಹೊಡಿಲಿಲ್ವಾ? ದೊಡ್ಡಮ್ಮ ನೀವ್ ನಿಜ ಹೇಳಿ, ಹೊಡಿಲಿಲ್ವಾ ದೊಡ್ಡಪ್ಪ? ಅಯ್ಯೋ, ಸ್ವಲ್ಪ ಸುಮ್ನಿರ್ತೀಯ, ತಲೆ ಹರಟೆ ನೀನು. ಕೇಶವನ ಹತ್ರ ಹೊರಟಿದಾರಂತ್ರಿ. ನಾನು ಪತ್ರ ಬರೆದ ಮೇಲೂ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾನಂತಂದ್ರೆ ಏನರ್ಥ? ವಸಂತ, ಗಾಡಿ ತೆಗಿ. ನಾನು ಕೇಶವನಾಥನ ಬಳಿ ಈ ಕೂಡಲೇ ಹೋಗ್ಬೇಕು. ಇವತ್ತೊಂದಿನ ನಿಮ್ ತರಲೆ ತಾಪತ್ರಯ ಇರಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಜಾಸ್ತಿನೇ ನಗ್ತಾ ಇರಿ. ತೆಗಿಯೋ ಗಾಡಿನ. ಆ ಕಡೆ ರಾಮ್ ಬಣ್ಣ, ಈ ಕಡೆ ಪೆದ್ದು. ಕೇಶವನಾಥ, ತಂತ್ರಿ ಮದುವೆನಲ್ಲಿ ಪುರೋಹಿತನೂ ಅವನೇ, ವರನೂ ಅವನೇ. ಬಿಡು, ಅಂತ ಮದುವೆ ಎಲ್ಲ ನಡೆಯುತ್ತೆ. ನಿಮ್ ಮದುವೆ ಬಿಡಿ, ಮೊದ್ಲು ನಮ್ ದೇವಿ ಸುಚೇಂದ್ರನ್ ಮದುವೆ ನಿಶ್ಚಯ ಮಾಡಿ ನೀವು. ಮದ್ವೆ ಮುಹೂರ್ತ ತಿಳಿಸ್ಬಿಟ್ರೆ ಎಲ್ರಿಗೂ ನೆಮ್ಮದಿ. ನಮ್ ದೇವಿ ಸುಚೇಂದ್ರ ಅಂತೂ ಮದ್ವೆ ತಾರೀಖ್ ಯಾವಾಗ ಅಂತ ಕೇಳಿಸ್ಕೊಳಕ್ ಕಾಯ್ತಾ ಇದಾರೆ.
ಬಂದ್ ಕೆಲಸನೇ ಮರ್ತು ಬಿಟ್ಟಿದ್ದೆ ನೋಡು. ಹೌದಪ್ಪ, ಚಿತಾರ್ಥಕ್ಕೆ ನೀನು ಮರ್ತು ಸ್ಥಿತಿ ಮಂತ್ರ ಹೇಳ್ಬಿಟ್ಟಿಯ. ಗುರುಭ್ಯೋ ನಮಃ. ಶ್ರೀ ಕುಲದೇವತಾ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶ್ರೀಮತಿ ಮತ್ತು ಶ್ರೀ ಸದಾಶಿವ ಅಯ್ಯರ್ ಮಾಡುವ ವಿಜ್ಞಾಪನೆಗಳು. ಶ್ರೀಯುತ ಕೇಶವನಾಥರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಸುಚೇಂದ್ರ ಹಾಗೂ ಶ್ರೀ ಸದಾಶಿವ ಅಯ್ಯರವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಅರಿಶಿನ ಕುಂಕುಮ ಶೋಭಿತಳಾದ ದೇವಿ ಇವರಿಬ್ಬರಿಗೂ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಮುಹೂರ್ತ ಹೇಳಯ್ಯ. ನಂದನನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು, ಅಂದರೆ ಇಂದಿಗೆ ಸರಿಯಾಗಿ 10ನೇ ದಿನಕ್ಕೆ 11 ಗಂಟೆ 20 ನಿಮಿಷ 45 ಗಳಿಗೆಗೆ ಸರಿಯಾಗಿ ಸಲ್ಲುವ ಶುಭ ವೃಶ್ಚಿಕ ಲಗ್ನದಲ್ಲಿ ಇವರಿಬ್ಬರ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದೆ. ಆಗ್ಬೋದೇ? ಇಂದಿನಿಂದ 11ನೇ ದಿವಸ 11 ಗಂಟೆ 20 ನಿಮಿಷ 45ನೇ ಘಳಿಗೆಯ ಶುಭ ವೃಶ್ಚಿಕ ಲಗ್ನದಲ್ಲಿ ನಿನ್ನ ಸುಚೇಂದ್ರನ ಮದುವೆ ನೆರವೇರಲಿದೆ. ಆಗ್ಬೋದು. ಖುಷಿಯಾಗಿದೆ, ಚಪ್ಪಾಳೆ ಗಿಪ್ಪಳೆ ಹೊಡಿರಪ್ಪ. ತಂತ್ರಿಗಳೇ, ಹಾಗೆ ನಾಮಕರಣ ದಿನಾಂಕನ ಗೊತ್ತು ಮಾಡ್ಬಿಡಿ. ಕಣ, ಹಂಗೆ ಮಗುವಿನ ಹೆಸರನ್ನು ಹೇಳಿಸ್ಬಿಡು. ತಂತ್ರಿಗಳೇ, ನೀವು ಮುಂದುವರಿರಿ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮೊದಲು ಬಾಯಿ ಸಿಹಿ ಮಾಡ್ಕೊಳ್ಳಿ. ಕೊಬ್ಬರಿ ಸಕ್ಕರೆ ಕೊಡೆ ಮಂಗಳ, ತಂತಿ ನೋಡಿ ಸಾಕು. ಕತೆ ನೀವೊಳ್ಳೆ. ದೇವಿ, ದೊಡ್ಡಪ್ಪ ನೀವು ದೇವಿಗೆ ಸಿಹಿ ತಿನ್ಸೋ ಹಾಗಿಲ್ಲ. ಮತ್ತೆ ಸುಚೇಂದ್ರನಿಗೆ ದೇವಿ ತಿನ್ನಿಸ್ಬೇಕು, ದೇವಿಗೆ ಸುಚೇಂದ್ರ ತಿನ್ನಿಸ್ಬೇಕು. ಏನ್ರಮ್ಮ? ಆಯ್ತಾಯ್ತು. ಬರೇ ಅಳಿಮಯ್ಯ, ನೀನೇ ಸಿಹಿ ತಿನ್ಸು ದೇವಿಗೆ. ಪಾರ್ವತಿ, ಈ ಕಡೆ ಬರ್ರೆ, ನಾನು ನಿಂಗೆ ತಿನ್ನಿಸ್ತೀನಿ. ತಿನ್ಸೆ ನೀನು.